ಸರ್ ಇವತ್ತು ಹೊಸ ನಡೆದಿದೆ ಏನಂದ್ರೆ ಕಂಠೀರವ ಸ್ಟೇಡಿಯಂಗೆ ಸಾರ್ವಜನಿಕರು ಬರಬಾರ್ದು ಅಂತ ಗೇಟ್ ಹಾಕೊಂಡಿದ್ದಾರೆ ಸರ್. ತಾವು ಇದಕ್ಕೆ ಮೊದಲ ಪ್ರತಿಕ್ರಿಯೆ ಏನ್ ಹೇಳ್ತೀರಾ ಸರ್? ಸಾರ್ವಜನಿಕರು ಅಂತ ಹೇಳಿದ್ರೆ ಟಿಕೆಟ್ ತೆಗೆದುಕೊಂಡೇ ಹೋಗ್ತೀವಲ್ಲ ಸಾಮಾನ್ಯ. ಅಲ್ಲ, ಇಲ್ಲಿ ಕಂಠೀರವ ಸ್ಟೇಡಿಯಂಗೆ ಸರ್, ಸ್ಟುಡಿಯೋ ಅಲ್ಲ ಸ್ಟೇಡಿಯಂ. ಇಲ್ಲಿ ಏನು ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಮಾರ್ನಿಂಗ್ ಎಲ್ಲರೂ ಅವ್ರು ಸಣ್ಣ ಸಣ್ಣ ವೆಹಿಕಲ್ ನಿಲ್ಸ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಕಬ್ಬನ್ ಪಾರ್ಕು ಎಲ್ಲ ಅಥವಾ ಅಲ್ಲೇ ವಾಕ್ ಮಾಡೋರು ಇರ್ತಾ ಇದ್ರು. ಈ ಒಂದು ವಾರದಿಂದ ಈ ಹೊಸದಾಗಿ ಬಿಜೆಪಿ ಇದ್ದಾಗ 2 ಗೇಟ್ ತೆಗ್ದಿದ್ರು. ಆದ್ರೆ ಇವ್ರು ಬಂದ್ಮೇಲೆ 1 ಗೇಟ್ ಮುಚ್ಚಿದ್ರು ಆಯ್ತು. ಈಗ 2 ಗೇಟ್ ಅನ್ನ ಬಾಗ್ಲಾಕೊಂಡು ಒಳಗಡೆ ಬರೋರು ID ಕಾರ್ಡ್ ಒಳಗ್ ಬರೋರ್ಗೆ ನಾವು ID ಕಾರ್ಡ್ ಕೊಡ್ತೀವಿ, ಅಂತ ID ಅವ್ರು ಮಾತ್ರ ಒಳಗ್ ಬರ್ಬೇಕು, ಉಳಿದವ್ರು ಬರಬಾರ್ದು ಅಂತ ಹೇಳಿ ಹೊಸದಾಗಿ 1 ವಾರದಿಂದ ಈ ರೀತಿ ರಿಸ್ಟ್ರಿಕ್ಷನ್ ಮಾಡ್ತಾ ಇದಾರೆ. ಇದು ಸಾರ್ವಜನಿಕ ಸ್ಥಳ ಅಲ್ವಾ ಸರ್? ಅಲ್ಲ, ಸಾರ್ವಜನಿಕ ಸ್ಥಳನೇ, ಆದ್ರೆ ಸೆಕ್ಯೂರಿಟಿ ಕಾರಣದಿಂದ ಆತರ ಮಾಡಿದ್ರೆ ಗೊತ್ತಿಲ್ಲ. ನಾನು ತಿಳ್ಕೊಳ್ತೇನೆ ಯಾಕೆ ಮಾಡಿದಾರೆ ಏನೋ ಅಂತ ಹೇಳಿ, ಹಾಗಾಗಿ ತಿಳ್ಕೊಂಡು ಹೇಳ್ತೇನೆ. ಸರ್, ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ಈಗ ಅಲ್ಲಿ ಒಂದು ಕೊನಾರ್ಕ್ ಅಂತ ಹೋಟೆಲ್ ಇದೆ. ಅದೊಂದು ಕಾಫಿ ಕುಡಿಯಕ್ ಬಂದ್ರು ಹೊರಗಡೆ ಗಾಡಿ ನಿಲ್ಸಕ್ ಹೋದ್ರೆ ಹೊರಗಡೆ ಗಾಡಿ ಹಾಕಿದಾಗ ಪೊಲೀಸರು ಅದ್ ಎತ್ಕೊಂಡ್ ಹೋಗ್ತಾರೆ, ಒಳಗಡೆ ಬರೋ ಹಂಗಿಲ್ಲ. ಹಾಗಾದ್ರೆ ಹೋಟೆಲ್ ನ ಮುಚ್ಚಿಸ್ಬಿಡ್ಲಿ, ಯಾಕೆ ಹೋಟೆಲ್ ಇರ್ಬೇಕು? ಈಗ ಯಾವತ್ತು ಸೆಕ್ಯೂರಿಟಿ ಇವರು ಸ್ಟ್ಯಾಂಪೇಡ್ ಮಾಡಿದಾಗ ಏನು ಅವತ್ತು ಒಂದು ಆಕ್ಷನ್ ತೆಗೆದುಕೊಳ್ಳಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಏನು ನಡೆದೇ ಇರುವಾಗ ಈ ರೀತಿ ಸಾರ್ವಜನಿಕ ಸ್ಥಳಗಳಿಗೆ ಯಾರು ಬರಬಾರ್ದು, ನಾವು ಹೇಳಿದವ್ರು ಮಾತ್ರ ಬರ್ಬೇಕು ಅಂದ್ರೆ ಪ್ರಜಾಪ್ರಭುತ್ವ ಉಳಿದಿದ್ಯಾ ಸರ್? ಅಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ಕಾರ ಆ ತರದ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಆ ತರ ಮಾಡಿದ್ರೆ ಓಕೆ, ಬಟ್ ಒಂದ್ ಮಾಡ್ಬೇಕು, ಅಲ್ಲಿ ಬೇಕಾದ್ರೆ ಚೆಕ್ ಪಾಯಿಂಟ್ ಅಂತ ಹಾಕ್ಬಿಟ್ಟು ಹೋಗ್ಲಿ ಬರ್ಲಿ, ಆ ತರದಕ್ಕೆ ವ್ಯವಸ್ಥೆ ಮಾಡೋದು ಒಳ್ಳೇದು. ಅಲ್ಲ, ಈಗ ಬರ್ಲೇಬಾರ್ದು ಅಂದ್ರೆ ಹೇಗೆ? ಬರ್ಲೇಬಾರ್ದು ಅಂತಕ್ಕಂತ ರೆಸ್ಟ್ರಿಕ್ಷನ್ ಹಾಕೋದು, ಪ್ರತಿಬಂಧನವನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಕ್ಬೇಕು, ಚೆಕ್ ಪಾಯಿಂಟ್ ಮಾಡ್ಲಿ, ಬೇಕಾದ್ರೆ ಯಾವ್ದಾದ್ರು ಒಂದು ಸ್ಕ್ಯಾನಿಂಗ್ ತರ ಮಾಡ್ಲಿ. ಇವತ್ತು ಥ್ರೆಟ್ಸ್ ಇದೆ ಆತರ, ಆದ್ರೆ ಹೋಗ್ಲೇಬಾರ್ದು ಬರ್ಲೇಬಾರ್ದು ಅಂತ ಹೇಳ್ತಕ್ಕಂಥದ್ದು ಅಲ್ಲ. ಅವ್ರಿಗೆ ತಪಾಸಣೆ ಮಾಡಕ್ ಎಲ್ಲ ಅವಕಾಶ ಇದೆ, ತಪಾಸಣೆ ಮಾಡ್ಲಿ ಬಿಡ್ಲಿ. ತಪಾಸಣೆ ಮಾಡದೆ ಈ ತರ ಎಲ್ಲರನ್ನು ಅನುಮಾನದಿಂದ ನೋಡೋದು, ಶಂಕೆಯಿಂದ ನೋಡೋದು, ಕಂಪ್ಲೀಟ್ ಒಳಗಡೆನೆ ಬಿಡದೆ ಇರ್ತಕ್ಕಂಥದ್ದು ಸರಿಯಲ್ಲ. ಅಲ್ಲ, ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲು. ಒಂದ್ ಸಣ್ಣ ಜಾಗ ಆದ್ರೂ ಇದ್ರೆ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಕು. ಚೆಕ್ ಪಾಯಿಂಟ್ ಹಾಕ್ಲಿ, ತಪಾಸಣೆಯ ಝೋನ್ ಮಾಡ್ಬಿಟ್ಟು ಬಿಡೋಂಥದ್ದು, ಹೋಗುವಂತದ್ದು, ಬರುವಂತದ್ದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಇದಲ್ಲದೆ ವಿಧಾನಸೌಧದಲ್ಲೂ ಮಾಧ್ಯಮದವ್ರು ಬರಬಾರ್ದು ಅಂತ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸ್ಬಿಟ್ಟಿದ್ದಾರೆ ಸರ್. ಅದಂತೂ ಮೂರ್ಖತನದ ಪರಮಾವಧಿ. ಸರ್, ತಾವು ವಿರೋಧ ಪಕ್ಷವಾಗಿ ಇದನ್ನ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಾ ಸರ್? ಮಾಧ್ಯಮವೇ ಬೇಡ ಅಂತ ಹೇಳುವಂತ ಮುಖ್ಯಮಂತ್ರಿ ಇದೇ ಮೊದಲು ಬಂದಿರ್ಬೇಕು ಅನ್ಸುತ್ತೆ. ಇಲ್ಲ, ಈಗ ಮಾಧ್ಯಮದವ್ರಿಗೆ ಒಂದು ಮುಂಚೆ ಎಲ್ಲ ಬಿಟ್ಟಿದ್ರು, ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಹೌದು, ಈಗ ಭದ್ರತೆ ಅಂತ ಹೇಳ್ತಿದ್ದಾರೆ ಸರ್. ಭದ್ರತೆ ನಿಮ್ಗೆ ಇಲ್ದಿರೋ ಭಯ ಮುಖ್ಯಮಂತ್ರಿಗಳಿಗೆ ಮಾತ್ರ ಯಾಕೆ ಕಾಡ್ತಾ ಇದೆ? ಅದೇ ಯಾಕೆ ಆತರ ಪ್ರತಿಬಂಧವನ್ನ ಮಾಡಿದರೆ ಗೊತ್ತಿಲ್ಲ. ಹಾಗಾಗಿ ಮಾಧ್ಯಮದವರಿಗೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿಗಳಿಗೆ ತಾವು ಇದನ್ನ ಏನ್ ಹೇಳ್ತೀರಾ ಸರ್? ಮಾಧ್ಯಮವನ್ನ ಇವತ್ತು ನಾವು ಇದನ್ನ ಮಾಧ್ಯಮದವರಿಗೆ ಪ್ರತಿಬಂಧನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ MLA-ಗಳಿರ್ತಾರೆ, ಎಲ್ಲಿ ಮಂತ್ರಿಗಳಿರ್ತಾರೆ, ಅವ್ರು ಬರಕ್ ಹೇಳಿದ್ರೆ, MLA-ಗಳು ಮಂತ್ರಿಗಳು ಬರಕ್ ಹೇಳಿದ್ರೆ ಅವ್ರಿಗೆ ಭೇಟಿ ಮಾಡ್ತಕ್ಕಂತ, ಸಂದರ್ಶನ ತೆಗೆದುಕೊಳ್ಳುವಂತ, ಬೈಟ್ಸ್ ತೆಗೆದುಕೊಳ್ತಕ್ಕಂತ ಅವಕಾಶವನ್ನ ಮಾಡ್ಕೊಡ್ಬೇಕು. ಮತ್ತೆ ಮುಖ್ಯಮಂತ್ರಿಗಳು ಯಾವಾಗ್ಲೂ ಹೇಳ್ತಾರೆ, ನಾನು ದೇವರಾಜ ಅರಸು ಹೋಗ್ತಾರಲ್ಲ ಸಾಮಾನ್ಯ. ಅಲ್ಲ ಸರ್, ಇವರು ದೇವರಾಜ ಅರಸು ಅಷ್ಟು ಡೆಮಾಕ್ರೆಟಿಕ್ ಅಂತ ಹೇಳ್ತಾರೆ. ನಮಗೆ ಎಲ್ಲೂ ಅವ್ರ ನಡೆಯಲ್ಲಿ ಡೆಮಾಕ್ರಸಿ ಕಾಣಿಸ್ತಾ ಇಲ್ವಲ್ಲ ಸರ್? ಡೆಮಾಕ್ರಸಿ ಎಲ್ಲಿದೆ? ಡೆಮಾಕ್ರಸಿ ಕೆಲವರಿಗೆ ಅಷ್ಟೇ ಇದೆ ಅಲ್ಲಿ. ಇವತ್ತು ನಾವು ಮಾಧ್ಯಮವಾಗಿ ಕೇಳಕ್ ಹೋದಾಗ ಕಂಠೀರವ ಸ್ಟೇಡಿಯಂ ಅಲ್ಲಿ ನಮ್ ಲೋಗೋ ಕಿತ್ಕೊಂಡು ಅಲ್ಲಿ ಅಧಿಕಾರಿಗಳು ದರ್ಪ ಮೆರಿತಾ ಇದ್ದಾರೆ. ಮುಂದೆ ಮಾಧ್ಯಮದ ಗತಿ ಇಷ್ಟೇನಾ ಸರ್? ಸರಿಯಲ್ಲ, ಇದು ಆತರ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವಕಾಶ ಮಾಡ್ಕೊಡ್ಬೇಕು. ಮತ್ತೆ ದಿನಗಳಲ್ಲಿ ಇದೇ ತರ ಮಾಡಿದ್ರೆ ಜನ ಪ್ರತಿಭಟಿಸ್ತಾರೆ, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರ ನಡೆಸ್ತಾ ಇಲ್ಲ, ಅಧಿಕಾರಿಗಳ ದರ್ಪ ಶುರುವಾಗಿದೆ. ಸರಿಯಲ್ಲ ಅದು. ಧನ್ಯವಾದಗಳು ಸರ್, ನಮಸ್ಕಾರ. ಎಸ್, ಥ್ಯಾಂಕ್ ಯು.
ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.